ಹುಬ್ಬಳ್ಳಿ ನೆಲದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಸುದೀಪ್ ಅವರ ಹೇಳಿಕೆ ಈಗ ಒಂದು ಬೇರೆಯ ಆಯಾಮಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಯಾರಿಗೆ ತಲುಪಬೇಕು ಅಲ್ಲಿಗೆ ತಲುಪುತ್ತೆ ಅಂತ ಸುದೀಪ್ ಅವರು ಹೇಳಿದ್ರು. ಈಗ ಅದು ಎಲ್ಲಿಗೆ ತಲುಪಿದೆಯೋ ಅನ್ನುವಂಥದ್ದು ಈಗ ಎಲ್ರಿಗೂ ಗೊತ್ತು. ಸೊ ಆ ವಿಚಾರವಾಗಿ ಮಾತಾಡೋದಕ್ಕೆ ಮಾಜಿ ಸಚಿವರು, ಸುದೀಪ್ ಅವರ ಆತ್ಮೀಯರು ಆದಂತಹ ರಾಜುಗೌಡರು ನನ್ನ ಜೊತೆಲಿದ್ದಾರೆ. ಸೊ ಹುಬ್ಬಳ್ಳಿಯ ಯುದ್ಧದ ಬಗ್ಗೆ ರಾಜುಗೌಡ್ರು ಏನು ಹೇಳ್ತಾರೆ ಕೇಳೋಣ. ಯಾಕಂದರೆ ರಾಜುಗೌಡರು ಕೂಡ ಅದೇ ವೇದಿಕೆಯಲ್ಲಿ ಇದ್ದಂಥವರು. ಸೊ ಆ ವೇದಿಕೆಯಲ್ಲಿ ನಡೆದಂಥ ವಿಚಾರ ಏನು ಅನ್ನುವಂಥದ್ದನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾನಾಗಲೇ ಹೇಳ್ದಂಗೆ ಹುಬ್ಬಳ್ಳಿಯ ಯುದ್ಧ ಈಗ ಬೇರೆಯ ಆಯಾಮದಲ್ಲೇ ಇದೆ. ಆ ಯುದ್ಧದ ಬಗ್ಗೆ ಮೊದಲಿಗೆ ಸುದೀಪ್ ಅವರು ಅಂತ ಹೇಳಿರುವಂಥ ಆ ಒಂದು ಮಾತು, ಆ ಯುದ್ಧಕ್ಕೆ ಸಿದ್ಧ, ನಾನು ಆ ಮಾತಿಗೆ ಬದ್ಧ ಅನ್ನುವಂಥ ವಿಚಾರವಾಗಿ ಈಗ ನಡೀತಿರುವಂಥ ಒಂದಷ್ಟು ಚರ್ಚೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸತೀಶಣ್ಣ, ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಸಿಂಪಲಾಗಿ ಇಷ್ಟೇ. ನಾನು ಅಣ್ಣ ಎಲ್ಲರೂ ನಾವು ಸ್ನೇಹಿತರು ಕುಂತಂಥ ಸಂದರ್ಭದಲ್ಲಿ ನಾವು ಕಾಮನಾಗಿ ಮಾತಾಡ್ತೀವಲ್ಲ, ಈಗ ನಮ್ಮ ರಾಜಕೀಯದ ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ. ಆ ಥರ ಅಣ್ಣಗೊಂದು ಫೋನ್ ಬರ್ತದೆ, ಇಂಪಾರ್ಟೆಂಟ್ ಪರ್ಸನ್ಗಳಿಂದ ಫೋನ್ ಬರ್ತದೆ. ಫೋನ್ ಬಂದು, ನೋಡ್ರಿ ಪೈರಸಿ ನಿಮ್ಮ ವಿರುದ್ಧ ದೊಡ್ಡದಾಗಿ ಷಡ್ಯಂತ್ರ ಈ ಸರಿ ನಡೆದಿದೆ, ಅದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅಂತ ಹೇಳ್ತಾರೆ. ಹೇಳಿದಾಗ ನಾವೆಲ್ಲರೂ ಕುಂತಾಗ ಅದೊಂದು ಚರ್ಚೆ ಮಾಡ್ತೀವಿ. ಹೌದಣ್ಣ, ನಿಂದು ಯಾವಾಗಲೂ ನೋಡಿದ್ರೆ ನಿನ್ನ ಫಿಲಿಮ್ ಬಂದಾಗ ಪೈರಸಿ ಇದು ಒಂದು ದೊಡ್ಡ ಕಾಟ ಅದ, ಅದ್ರ ವಿರುದ್ಧ ನೀನು ಸೈಲೆಂಟ್ ಆಗಿರೋದು ಸರಿಯಲ್ಲ, ಸ್ವಲ್ಪ ಅದ್ರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತಂದಾಗ ಅವರು ಅದಂದ್ರೆ, ರಾಜು ಇದುವರೆಗೆ ಯಾರು ಪೈರಸಿ ಮಾಡ್ಯಾರ ಅಂತ ಯಾರ್ಯಾರು ಗೊತ್ತಾಗ್ತಿಲ್ಲ ಅಂತಂದು ಸುಮ್ಮನೆ ಕುಂತರೂ ಆಗಂಗಿಲ್ಲಣ್ಣ, ಅದ್ರ ಬಗ್ಗೆ ಒಂದು ಏನಾರ ಮಾತಾಡ್ಬೇಕಂತ ಎಲ್ಲ ಸ್ನೇಹಿತರು ಕುಂತು ಮಾತಾಡಿದಾಗ, ಅಣ್ಣ ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಾವು ತೊಗೊಂಡಿರೋ ಸುದೀಪ್ ಅಣ್ಣಾಜಿ ಮಾತಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದೆ ಅಂದರೆ, ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಚಿತ್ರರಂಗದ ಒಳಗೂ ಹೊರಗೂ. ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು, ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ. ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ಅಲ್ಲಿ ಹೇಳಿಕೆ ಬಂದು ನಾವು ನಿನ್ನೆ ನೋಡ್ತಿದ್ದಾಗ ಮಾಧ್ಯಮಗಳಲ್ಲಿ ಕೆಲವೊಂದು ಬೇರೆ ಬೇರೆ ಚರ್ಚೆಗಳನ್ನೇ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅಣ್ಣ ಮಾತಾಡಿರೋದಿರ್ಬೋದು, ನಾವು ಮಾತಾಡೋದಿರ್ಬೋದು ಈ ಪೈರಸಿ ವಿರುದ್ಧನೇ. ಮತ್ತು ಕೆಲವೊಂದು ಜನ ಏನು ಮಾಡ್ತಿದ್ದಾರೆ, ಸುಮ್ಮನೆ ಈ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅಣ್ಣನ ಫಾಲೋವರ್ಸ್ ಅಂತೇಳಿ, ಫ್ಯಾನ್ಸ್ ಅಂತೇಳಿ ಫೇಕ್ ಅಕೌಂಟುಗಳು ಮಾಡಿ ಫೇಕ್ ಸುದ್ದಿನ ಹಡಿಸೋಂಥ ಕೆಲಸವನ್ನು ಮಾಡಕತ್ತಿದ್ದಾರೆ. ನಾವು ಅದಕ್ಕೆ ಹೇಳಿದೆ, ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದರೆ ಕ್ಲಾಸ್ ಫ್ಯಾನ್ಸರ, ಅಂತಿಂಥವ್ರಲ್ಲ, ಅವ್ರಿಗೂ ಒಂದು ಸಂದೇಶ ಮುಟ್ಲಿ. ಈ ಥರ ಮಾಡೋದ್ರಿಂದ ಒಳ್ಳೇದಲ್ಲ ರೀ. ಯಾಕಂದರೆ ಇಂಡಸ್ಟ್ರಿನ ಎಲ್ಲರೂ ಸೇರಿ ಬೆಳೆಸೋದು ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಎಷ್ಟೋ ಥಿಯೇಟ್ರುಗಳು ಮುಚ್ಚೋಗಿದ್ದಾವೆ, ಎಷ್ಟೆಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಅವ್ರ ವಿರುದ್ಧ ಇದು ಹೋರಾಟ ಹೊರತು, ಯುದ್ಧ ಹೊರತು ಬೇರೆ ಯಾರ ವಿರುದ್ಧನೂ ಅಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧನೇ ಅಲ್ಲ, ಯಾರೊಬ್ಬ ಸೂಪರ್ ಸ್ಟಾರ್ ವಿರುದ್ಧನೂ ಅಲ್ಲ. ಈ ಒಂದು ಸುದೀಪ್ ಅವರ ಹೇಳಿಕೆ ನಂತರ ನಿನ್ನೆ ಕೂಡ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ಅದೆಲ್ಲೋ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ ಸರ್. ಅದಕ್ಕೆ ಏನು ಹೇಳ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಅಕ್ಕ ಏನು ಮಾತಾಡಿದಾಳೆ ಅನ್ನೋದು ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂತಂದರೆ, ಅಣ್ಣ ಸುದೀಪ್ ಅಣ್ಣಾಜಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ಹೆಸ್ರನ್ನೂ ತೊಗೊಂಡಿಲ್ಲ. ಅವ್ರು ಹೇಳಿದ್ರು ಅಷ್ಟೇ, ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ, ಯುದ್ಧಕ್ಕೆ ರೆಡಿ ಆಗಬೇಕು. ಯಾರ ವಿರುದ್ಧ ಯುದ್ಧ ಮಾಡ್ತಿರೋದು? ಪೈರಸಿ ಎಂಬ ಭೂತದ ವಿರುದ್ಧ ಯುದ್ಧ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಯುದ್ಧ ಅಲ್ಲ. ಈಗ ಯಾಕಂತಂದರೆ, ಈಗ ಅಣ್ಣ ಹಂಗೆ ಏನಾರ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಂದ್ರೆ ಅಣ್ಣನೇ ಉತ್ತರ ಕೊಡ್ತಾನೆ. ಅವ್ರ ಮಾತಿಗೆ ನಾನು ಉತ್ತರ ಕೊಡೋದು ತಪ್ಪಾಗ್ತದೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿಟ್ಟು ಮಾತಾಡಿದ್ರೆ ಅವರೇ ಅದಕ್ಕೆ ಆನ್ಸರ್ ಮಾಡ್ತಾರೆ. ಬಟ್ ನಾವಿದ್ದಂಥ ಸಂದರ್ಭದಲ್ಲಿ ಚರ್ಚೆ ಆಗಿದ್ರ ಬಗ್ಗೆ ನಾವು ಏನಾರ ಜನರಿಗೆ ಹೇಳಲಿಲ್ಲಪ್ಪ ಅಂದ್ರೆ ಅದೊಂದು ಸರಿ ಅಲ್ಲ. ನಮ್ಮಲ್ಲಿರೋ ಯುದ್ಧ ಇರೋದು, ನಮ್ಮ ಹೋರಾಟ ಇರೋದು ಯಾರಂದ್ರೆ ಆ ಪೈರಸಿ ವಿರುದ್ಧ ಹೊರತಾಗಿ ಬೇರೆ ಯಾರು ನಟರ ವಿರುದ್ಧನೂ ಅಲ್ಲ, ಸೂಪರ್ ಸ್ಟಾರ್ ವಿರುದ್ಧನೂ ಅಲ್ಲ, ಯಾವ ಒಂದು ಫಿಲಿಮ್ ವಿರುದ್ಧನೂ ಅಲ್ಲ. ಯಾಕಂತಂದರೆ ಇದು ಮತ್ತೆ ನೋಡ್ತಿದ್ದೆ, ಮೊನ್ನೆ ಒಂದು ಕಡೆ ಅರ್ಜುನ್ ಜನ್ಯವರು ಬಂದು, ನಾವು ಹೆಂಗೆ ಸುದೀಪ್ ಅಣ್ಣಗೆ ನಾವೆಲ್ಲರೂ ಎಷ್ಟು ಇಷ್ಟಪಡ್ತೀವಿ, ನಮ್ಗಿಂತ ಜಾಸ್ತಿ ಇಷ್ಟಪಡೋರು. ಅವ್ರು ಮೊನ್ನೆನೂ ಒಂದು ಮಾತು ಹೇಳಿದರು, ಇಲ್ಲ ಈ ಥರ ನಾನು ಫಸ್ಟು 45 ನೋಡಿ ರಿಲೀಸ್ ಆದ ತಕ್ಷಣ ನೆಕ್ಸ್ಟ್ ನಾನು ಸುದೀಪ್ ಅಣ್ಣನ ಫಿಲಿಮ್ ನೋಡ್ತೀನಿ ಅಂತ. ಹಂಗೆ ಅಣ್ಣನು ಹಲವಾರು ಕಡೆ ಹೇಳಿದಾರೆ, ಫಸ್ಟು ಮಾರ್ಕ್ ನೋಡಿದ್ಮೇಲೆ ಹೋಗಿ 45 ಮಿಲಿಮ್ ನೋಡಬೇಕು ಅಂತಂದು. ಯಾಕಂದರೆ ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಒಂದೇ ಇರೋದು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಡೇಟ್ಸು ಕೆಲವೊಂದು ಅವು ಆಗ್ತಿರ್ತಾವೆ. ಯಾಕಂದರೆ ಅನಿವಾರ್ಯ ಕೆಲವೊಂದು ಪರಿಸ್ಥಿತಿಯಲ್ಲಿ ಇರ್ತವೆ. ಅದು ಅವ್ರವ್ರ ಪ್ರೊಡ್ಯೂಸರು ಅವ್ರಿಗೆ ಬಿಟ್ಟಂಥ ವಿಚಾರ, ಅದ್ರ ಬಗ್ಗೆ ನಾನು ಹೆಚ್ಚಿಗೇನು ಹೇಳೋಕ್ಕೆ ಹೋಗಲ್ಲ. ಬಟ್ ಹುಬ್ಬಳ್ಳಿಯಲ್ಲಿ ಅಣ್ಣ ಸಂದೇಶ ಕೊಟ್ಟಿರೋದು, ನಾವೆಲ್ಲ ಸಂದೇಶ ಕೊಟ್ಟಿರೋದು, ಈ ಕೆಲವೊಂದು ಜನ ಏನು ಡೂಪ್ಲಿಕೇಟ್ ಅಕೌಂಟ್ ಸೃಷ್ಟಿ ಮಾಡಿ ಇಲ್ಲದ ತಂದು ಹಾಕ್ತಾರೋ ಅವ್ರ ವಿರುದ್ಧ, ಮತ್ತು ಪೈರಸಿ ಮಾಡೋರ ವಿರುದ್ಧ ಅಣ್ಣ ಈಗ ನೋಡ್ರಿ, ಪೈಲ್ವಾನ್ ಫಿಲಿಮ್ ಬಂದಾಗೂ ಪೈರಸಿ ಅಷ್ಟೇ ಕಾಟ ಕೊಡ್ತು.
ಕೊಟ್ಟಾಗೂ ಫ್ಯಾನ್ಸ್ ಅವ್ರ ಫಿಲಿಮ್ನ ಹಿಡಿದ್ರು ಬೆಳೆಸಿದ್ರು, ಕರ್ನಾಟಕ ಜನತೆ ಎಲ್ಲರೂ ಆಶೀರ್ವಾದ ಮಾಡಿದರು. ಅವಾಗೇ ನಾವು ಸ್ಟ್ರಾಂಗ್ ಆಗಿ ಸುದೀಪಣ್ಣ ಸ್ಟೆಪ್ ತೊಗೊಂಡಿದ್ನಪ್ಪ ಅಂತಂದ್ರೆ ಇವತ್ತಿಗೆ ಪೈರಸಿ ಅನ್ನೋದು ಭಾಳ ಕಡಿವಾಣಕ್ಕೆ ಬೀಳ್ತಿತ್ತು. ಈಗಲೂ ಸಮಯ ಮಿಕ್ಕಿಲ್ಲ. ಈಗಲೂ ನಮ್ಗೆ ಮೊದಲೇ ಒಂದು ಸಂದೇಶ ಬಂದಿದೆ, ಅಂದರೆ ಈ ಥರ ಪೈರಸಿಗಳು ಆಗ್ತಿದ್ದಾವೆ ಅಂತಂದು. ಅವ್ರ ವಿರುದ್ಧ ಹೋರಾಟ ಹೊರತಾಗಿ ಬೇರೆ ಯಾರ ವಿರುದ್ಧ ಅಲ್ಲ. ಸರ್, ಸುದೀಪ್ ಸರ್ ಅವರ ಸಿನಿಮಾದ ಪೈರಸಿ ವಿಚಾರ ಅಂತ ಬಂದಾಗ ಮೊದಲಿಗೆ ಅದು ಹೋಗುವಂಥದ್ದು ದರ್ಶನ್ ಅವ್ರ ಫ್ಯಾನ್ಸು. ಸೊ ಬಹುತೇಕ ಅವ್ರದ್ದು ಫೇಕ್ ಅಕೌಂಟಾ ಒರಿಜಿನಲ್ ಅಕೌಂಟಾ ಅನ್ನೋಂಥ ಕ್ಲಾರಿಟಿ ಸಿಗಲ್ಲ. ಬಟ್ ಆದರೆ ಅತಿ ಹೆಚ್ಚಾಗಿ ಕಾಣಿಸುವಂಥದ್ದು ಪೈರಸಿ ವಿಚಾರ ಅವರ ಪೇಜ್ಗಳಲ್ಲಿ. ಸೊ ಈ ಒಂದು ವಿಚಾರ ಈಗ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿರೋದ್ರಿಂದ ಅವರು ಸ್ವಲ್ಪ ದರ್ಶನ್ ಫ್ಯಾನ್ಸ್ಗಳು ಸುದೀಪ್ ಸರ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನ ನಾನು ಕೂಡ ನಿಮಗೆ ತೋರಿಸ್ತೀನಿ ಬೇಕಾದರೆ. ಅಲ್ಲ ನೋಡ್ರಿ, ಈಗ ಏನಾಗ್ತದೆ, ಕೆಲವೊಂದು ಜನ ಅವ್ರವ್ರ ಅಭಿಮಾನಿಗಳು ಇರ್ತಾರೆ, ಅವ್ರವ್ರು ಏನೇ ಕೇಳಕ್ಕೆಲ್ರ ಅದಲ್ಲ. ನಾನು ಹೇಳೋದಿಷ್ಟೇ, ಪೈರಸಿ ಮಾಡೋರು ಯಾರು ಫ್ಯಾನ್ಸು ಅಲ್ಲ. ಕನ್ನಡ ಇಂಡಸ್ಟ್ರಿಯನ್ನು ಮುಗ್ಸಕ್ಕೆ ನಿಂತಂಥವ್ರು ಪೈರಸಿ ಮಾಡೋರು. ಒಬ್ಬ ಸ್ಟಾರ್ ನಟರಾಗಲಿ ಒಬ್ಬರು ಫಿಲಿಮ್ ಮುಗಿಸೋದು ಅವ್ರ ಉದ್ದೇಶ ಅಲ್ಲ. ಇಡೀ ಕನ್ನಡ ಇಂಡಸ್ಟ್ರಿ ಮುಗಿಸೋದು ಪೈರಸಿಯವರ ಒಂದು ಉದ್ದೇಶ ಹೊರತಾಗಿ ಯಾರು ಫ್ಯಾನ್ಸು ಆ ಥರ ಪೈರಸಿ ಮಾಡೋಕ್ಕೆ ಹೋಗಂಗಿಲ್ಲ. ಈಗೇನೆ, ಯಾಕಂದರೆ ಎಲ್ಲರೂ ಇರೋದು ಒಂದು ಗಾಜಿನ ಮನೆಯಲ್ಲೇ ಇದ್ದಾರೆ. ಹಂಗಾಗಿ ಆ ಥರ ಯಾರೂ ಫ್ಯಾನ್ಸ್ಗಳು ಯಾರೂ ಮಾಡೋಂಗಿಲ್ಲ. ಫ್ಯಾನ್ಸ್ಗಳು ಏನಿದ್ರು ಆ ಗಾಜಿನ ಮನೆಯನ್ನು ರಕ್ಷಣೆ ಮಾಡೋಂಥ ಕೆಲಸವನ್ನು ಮಾಡ್ತಾರೆ ಹೊರತಾಗಿ ಹೊಡೆದಾಕಂಥ ಕೆಲಸ ಯಾವ ಅಭಿಮಾನಿ ಆಗಲಿ ಫ್ಯಾನ್ಸ್ ಆಗಲಿ ಮಾಡೋಂಗಿಲ್ಲ. ಈ ಮಾಡ್ತಿರೋದೇ ಬೇರೆಯವರಿದ್ದಾರೆ. ಕನ್ನಡ ಇಂಡಸ್ಟ್ರಿಯನ್ನು ಮುಗಿಸ್ಬೇಕಂತ, ಕನ್ನಡ ಇಂಡಸ್ಟ್ರಿಗೆ ಹಾಳು ಮಾಡ್ಬೇಕಂತೇಳಿ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಯೋದು ತಾಳ್ಕಲಾರ್ದಷ್ಟು ಭಾಳಷ್ಟು ಜನ ಇದ್ದಾರೆ. ಅವರು ಇಂಥವನ್ನು ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಹೊರತಾಗಿ ಬೇರೆ ಯಾರು ಫ್ಯಾನ್ಸ್ಗಳ ಬಗ್ಗೆ ಎಲ್ಲ ಈ ರೀತಿಯಾದಂಥ ಒಂದಷ್ಟು ಪೋಸ್ಟ್ಗಳನ್ನು ಹಾಕೊಳ್ಳೋ ಮುಖಾಂತರ ನೋಡಿ, ಇಲ್ಲಿ ನಾವು ನೋಡ್ಬೋದು ದರ್ಶನ್ ಅವರ ಫೋಟೋವನ್ನು ಹಾಕೊಂಡು, ಸೊ ಯುದ್ಧಕ್ಕೆ ನೀವು ಕರಿತಾ ಇದ್ದೀರಿ, ನಾವು ಬರ್ತೀವ ಅನ್ನುವಂಥ ಈ ರೀತಿಯಾದಂಥ ಒಂದು ಬ್ಯಾಡ್ ಮೆಸೇಜ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಸುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅವ್ರಿಗೆ ಏನು ಹೇಳೋಕ್ಕಾಗ್ತದೆ ಹೇಳ್ರಿ? ಅವ್ರಿಗೆ ಏನು ಹೇಳ್ಬೋದು ಹೇಳ್ರಿ? ಇವತ್ತು ಅವರಿಬ್ಬರು ಈಗ ದೂರ ಇರ್ಬೋದು, ಮನಸ್ಸಿಂದ ಅವರು ಆತ್ಮೀಯರಾಗಿದ್ದಾರೆ. ಈಗ ಅವರಿಬ್ಬರು ವಿರುದ್ಧ ಮಾತಾಡೋರು ಕೆಲವು ಅವ್ರಿಬ್ಬರು ಕೂಡಿದ್ದಾಗೂ ಮಾತಾಡಿದರು ವಿರುದ್ಧ. ಅಂದ್ರೆ ಕೆಲವ್ರು ಮಾತಾಡೋರು ಏನು ಅನ್ನೋಕ್ಕಾಗಲ್ಲ ರೀ, ಮಾತಾಡೋರಿಗೆ ಏನು ಅನ್ನೋಕ್ಕಾಗಂಗಿಲ್ಲ. ಬಟ್ ಸುದೀಪಣ್ಣ ಹೇಳಿದ ಸ್ಪಷ್ಟ ಉದ್ದೇಶ ಇಷ್ಟೇ, ಆ ಪೈರಸಿ ವಿರುದ್ಧ ಯುದ್ಧ ಸಾರಿದಾನೆ ಅಣ್ಣ. ಆ ಯುದ್ಧದಲ್ಲಿ ಅಣ್ಣಗೆ ಜಯವಾಗಲಿ, ಅಣ್ಣಗಷ್ಟೇ ಅಲ್ಲ ಪ್ರತಿಯೊಬ್ಬ ಸ್ಟಾರ್ ನಟರಿಗೂ ಜಯವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಪೈರಸಿಯ ವಿರುದ್ಧ ಯುದ್ಧ ಅನ್ನುವಂಥ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಉದ್ದೇಶ. ಸೊ ಇಡೀ ಚಿತ್ರರಂಗ ಅನುಭವಿಸ್ತಾರೆ ಅಂತ ನಾವೆಲ್ಲರಿಗೂ ಗೊತ್ತು. ಈ ಎಲ್ಲ ಬೆಳವಣಿಗೆ ನಂತರ ಸುದೀಪ್ ಸರ್ ಏನಾರು ಸಿಕ್ಕಿದ್ರ, ಫೋನ್ಗೆ ಏನಾರು ಮಾತಾಡಿದ್ರೆ, ಏನು ಹೇಳಿದ್ರು ಈ ಘಟನೆಗಳು ನಿನ್ನೆಯಿಂದ ಆಗಿರುವಂಥ ಘಟನೆಗಳು 21ನೇ ತಾರೀಕು ಅಂದರೆ ಭಾನುವಾರದಿಂದ ಇಲ್ಲಿಯವರೆಗೂ ಆಗಿರುವಂಥ ಒಂದಷ್ಟು ಘಟನೆಗಳ ಬಗ್ಗೆ ಏನಾದರೂ ಸುದೀಪ್ ಸರ್ ನಿಮ್ಮ ಜೊತೆಯಲ್ಲಿ? ಇಲ್ಲ, ನಾವು ನಾವು ಜೊತೆಗೆ ಬಂದಿವಿ. ಹುಬ್ಬಳ್ಳಿಯಿಂದ ಬರೋಂಥ ಸಂದರ್ಭದಲ್ಲಿ ಇಬ್ಬರು ಜೊತೆಯಲ್ಲೇ ಟ್ರಾವೆಲಿಂಗ್ ಮಾಡಿದ್ದೇವೆ. ಮಾಡಿದ್ಮೇಲೆ ನಿನ್ನೇನು ನನಗೆ ಗೊತ್ತಾಯ್ತು ಅವ್ರ ಲೈನಪ್ ಎಷ್ಟಿದೆ, ಎಷ್ಟೆಷ್ಟು ಇಂಟರ್ವ್ಯೂಗಳಿದ್ದಾವೆ, ಇನ್ನೂ ಏನೇನು ಕೆಲಸಗಳು ಬಾಕಿ ಇದ್ದಾವೆ, ಅವೆಲ್ಲ ಮಾಡ್ತಿದ್ರು. ಹಂಗಾಗಿ ನಾನು ಅವ್ರಿಗೇನು ಮಾತಾಡೋಕ್ಕೆ ಹೋಗಿಲ್ಲ. ಆಮೇಲೆ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ. ನಾವು ನಿಮಗೆ ಗೊತ್ತಿರೋ ಪ್ರಕಾರ 2 ದಿನಕ್ಕೆ 3 ದಿನಕ್ಕೆ ಅವಾಗವಾಗ ಮಾತಾಡ್ತಿರ್ತೀವಿ. ಹಾಗಾಗಿ ಸಂಭಾಷಣೆ ಮಾಡ್ತಿರ್ತೀವಿ. ಬಟ್ ಇದು ಎಲ್ಲೆಲ್ಲೂ ತಿರ್ಗೋದು ಬೇಡ ಅಂತೇಳಿ ನೀವು ಕೇಳಿದ ಮೇಲೆ ನಾವು ಸ್ಪಷ್ಟನೆ ಕೊಡಬೇಕಾಯ್ತು. ಯಾಕಂತಂದರೆ ಸುಮ್ಮನೆ ತಪ್ಪು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅದು ಕ್ಲಾರಿಟಿ ಏನಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮೂಲಕ ಒಂದು ಸಂದೇಶ ಕೊಡ್ತಿದ್ದೆ ಅಷ್ಟೇ. ಕೊನೆಯದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ತೋರಿಸ್ತೆ ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳನ್ನ, ಒಳ್ಳೆ ಉದ್ದೇಶ ಇರುವಂಥ ವಿಚಾರದಲ್ಲಿ ಈ ರೀತಿ ಅಪಪ್ರಚಾರ ಮಾಡುವಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಅವ್ರಿಗೆ ಅಷ್ಟೇ ಹೇಳೋದು, ದಯವಿಟ್ಟು ಆ ಥರ ಅಪಪ್ರಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೇನೋ ಒಂದು ಕಾಮೆಂಟ್ಸ್ಗೋಸ್ಕರ ಏನೋ ಅಪಪ್ರಚಾರ ಮಾಡ್ತೀರಿ, ಅವ್ರವ್ರ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ನೀವು ಅರ್ಥ ಮಾಡ್ಕೊಳ್ಳ್ರಿ. ಯಾರ ವಿರುದ್ಧನೂ ಮಾತಾಡೋದು ಬೇಡ. ಅಷ್ಟು ಪ್ರೀತಿ ಇದ್ದಾಗ, ಅಷ್ಟು ಅಭಿಮಾನ ಇದ್ದಾಗ ನೀವು ಹೋಗಿ ಫಿಲಿಮ್ ನೋಡ್ರಿ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗ್ರಿ. ಇನ್ನೊಂದು ಸ್ವಲ್ಪ ನಿಮಗೆ ಬೇಕಾದವ್ರು ಆತ್ಮೀಯರಿಗೆ ಮೌತ್ ಪಬ್ಲಿಸಿಟಿ ಮಾಡಿ ಆ ಫಿಲಿಮ್ನ ಉಳಿಸೋಂಥದ್ದು ಬೆಳೆಸೋಂಥ ಕೆಲಸವನ್ನು ಮಾಡಿರಿ. ಹೊರತಾಗಿ ನಾವು ಯಾರೇ ಒಬ್ಬ ಸ್ಟಾರ್ ಬಗ್ಗೆ ನಮಗೆ ಅಭಿಮಾನ ಇದ್ದಂಥ ಸಂದರ್ಭದಲ್ಲಿ ಆ ರೀತಿ ಅಭಿಮಾನ ತೋರಿಸೋದ್ರೆ ಹೆಚ್ಚು ಒಂದು ಯಶಸ್ವಿ ಸಿಗ್ತದೆ. ಹೊರತಾಗಿ ಈ ಥರ ಯಾರೇ ಆಗಲಿ, ನಾನು ಹೇಳ್ತಿರೋದು ಫ್ಯಾನ್ಸಿಗೆ, ಯಾರೇ ಫ್ಯಾನ್ಸಿಗಾಗಲಿ ಈ ಥರ ಅಪಪ್ರಚಾರ ಮಾಡೋದ್ರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಇವತ್ತು ಎಲ್ಲಿದ್ದಂಥ ಇಂಡಸ್ಟ್ರಿಗೆ ಒಂದು ಮಟ್ಟದಲ್ಲಿ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಬಿಗ್ ಬಜೆಟ್ ಮೂವಿಗಳು, ದೊಡ್ಡ ಮೂವಿಗಳು ಇಡೀ ಭಾರತ ದೇಶ ಅಲ್ಲ ಇಡೀ ಜಗತ್ತು ತಿರುಗಿ ನೋಡೋಂಥ ಒಂದು ಕಾಲ ಬಂದಿದೆ. ಇಂಥ ಟೈಮ್ನಾಗ ಇನ್ನೊಂದು ಸ್ವಲ್ಪ ನಾವೆಲ್ಲರೂ ಸಪೋರ್ಟ್ ಮಾಡಿದ್ವಿ ಅಂತಂದ್ರೆ ಇಂಡಸ್ಟ್ರಿ ಇನ್ನಷ್ಟು ಮೇಲೆ ಹೋಗ್ತದೆ. ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋ ಹೊರತಾಗಿ ಇಂಥ ಕೆಟ್ಟ ಸುದ್ದಿಗಳ ಬಗ್ಗೆ ಬೇಡ ಅಂತ ನಿಮ್ಮ ಹತ್ರ ನಮ್ಮ ಮನೆ. ಪೈರಸಿಯನ್ನು ಪಿಡುಗು ಸುದೀಪ್ ಅವರ ಸಿನಿಮಾದ ಮೇಲೆ ಸ್ವಲ್ಪ ಜಾಸ್ತಿನೇ. ಏನಾದ್ರು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡುವಂಥವ್ರು ಇದ್ದಾರಾ ಇಂಡಸ್ಟ್ರಿಯಲ್ಲಿ, ಅಥವಾ ಪೈರಸಿ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಕೆಲಸ ಏನಾರು ಆಗ್ತಿದೆಯಾ ಅಂತ ಸರ್?
ಸಾರಿ ಬೇರೆಯವ್ರ ಬಗ್ಗೆ ಪೈರಸಿ ಜಾಸ್ತಿ ಮಾಡೋಕ್ಕೆ ಹೋದಾಗ ಏನಾಗ್ತದೆ, ಅವ್ರಿಗೇನು ಬೆನ್ನತ್ತಿ ಅವ್ರಿಗೆ ಹೆಂಗೆ ಹಿಡಿಬೇಕು ಹಿಡಿದು ಏನಾದರೂ ಮಾಡಿ ಅವ್ರನ್ನ ಒಳಗೆ ಹಾಕೋಂಥ ಕೆಲಸ ಕಾನೂನು ಕ್ರಮ ತೊಗೊತಾರೆ. ಸುದೀಪ್ ಅಣ್ಣವರು ಕೆಲವೊಂದು ಸರಿ ಹೋಲ್ ಬಿಡು ಅನ್ನೋ ಮನೋಭಾವನೆ ಅವರಿಗೆ ಸ್ವಲ್ಪ ಮುಳ್ಳಾಗಿದೆ. ಹೋಲ್ ಬಿಡಪ್ಪ ಅಂತಂತಂದು ಆಯ್ತು ಬಿಡು ಅಂತಾರೆ. ಅದರಿಂದನೇ ಅವರಿಗೆ ಸ್ವಲ್ಪ ಇದು ಪೈರಸಿ ಪ್ರೇಮಿಗಳು ಜಾಸ್ತಿ ಆಗಿದ್ದಾರೆ. ಅವ್ರ ವಿರುದ್ಧ ಸ್ವಲ್ಪ ಕಾನೂನಾತ್ಮಕವಾಗಿ ಹೋರಾಟ, ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ನೀವು ಫಿಲಿಮ್ ನೋಡೋದ್ರ ಜೊತೆಗೆ ಅಕ್ಕಪಕ್ಕನೂ ನೋಡ್ರಿ, ಯಾರ ಮೊಬೈಲ್ ಆನ್ ಇಟ್ಟಿರ್ತಾರೇನೋ ಅಂಥವನು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ಕೊಟ್ರಂತಂದರೆ ಸುದೀಪ್ ಅಣ್ಣವ್ರಿಗೆ ಈ ಒಂದು ಸಮಸ್ಯೆ ಬರ್ತಿದ್ದಿಲ್ಲ. ಆ ಒಂದು ಉದ್ದೇಶಕ್ಕೆ ಸುದೀಪ್ ಅಣ್ಣ ಹೇಳಿದ್ದು ಇಷ್ಟು ದಿನ ಸೈಲೆಂಟ್ ಆಗಿದ್ದೆ, ಇನ್ಮೇಲೆ ಇರಂಗಿಲ್ಲ ಅಂತ ಹೇಳಿದ್ದು ಆ ಉದ್ದೇಶಕ್ಕೆ ಹೊರತಾಗಿ ಬೇರೆ ಯಾರಿಗೂ ಉದ್ದೇಶ ಇಲ್ಲ. ಈಗ ಅವ್ರು ಹೇಳಿದ ಅರ್ಥ ಬೇರೆ ಇದ್ದಾಗ, ಬೇರೆ ಕಲ್ಪನೆ ಬೇರೆ ಬೇರೆ ಮಾಡ್ಕೊಂಡಾಗ ಅದಕ್ಕೆ ನೀವೇನು ಬೇಕಾದರೂ ನೀವು ಯೋಚನೆ ಮಾಡ್ಬೋದು. ಆ ಯೋಚನೆಗೆ ನಾವು ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಅಲ್ಲಿ ಸ್ಪಷ್ಟ ಸಂದೇಶ ಉದ್ದೇಶ ಇದ್ದದ್ದು ಪೈರಸಿ ವಿರುದ್ಧನೇ ಹೋರಾಟ. ಧನ್ಯವಾದಗಳು ಸರ್, ನಮ್ಮ ನ್ಯೂಸ್ 18 ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡೋದಕ್ಕೆ. ತಮಗೂ ಧನ್ಯವಾದ ಅಣ್ಣ. ಇದಿಷ್ಟು ಮಾಜಿ ಸಚಿವರಾದಂಥ ರಾಜೇಗೌಡರು ಮಾತಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.